ಹಲೋ ಆಲ್. ನಾನಿವತ್ತು ಎಲ್ಲರ ಮನೆ ಗೃಹ ಪ್ರವೇಶ, ಮದುವೆ ಹಾಗೂ ವಿಶೇಷ ದಿನಗಳಲ್ಲಿ ಮಾಡೋವಂಥ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಥವಾ ಸಪಾದ ಭಕ್ಷ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದನ್ನು ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಬನ್ನಿ, ಅದಕ್ಕೆ ಏನೇನು ಪದಾರ್ಥ ಬೇಕು ನೋಡೋಣ. 1 ಕಪ್ ಚಿರೋಟಿ ರವೆ, 2 ಕಪ್ ಸಕ್ಕರೆ, 1 ಕಪ್ ತುಪ್ಪ, 2 ಕಪ್ ಹಾಲು, ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಹಾಗೆ ಒಂದು ಚೆನ್ನಾಗಿ ಕಳ್ತಿರೋ ಅಂಥ ಪಚ್ಚಬಾಳೆಹಣ್ಣು ಮತ್ತು ನೀರು. ಇಷ್ಟು ಪದಾರ್ಥಗಳು ಬೇಕು. ಮೊದಲಿಗೆ ನಾವು ಒಂದು ಸೈಡಲ್ಲಿ ಒಂದು ಪಾತ್ರೆಗೆ ನೀರು ಮತ್ತು ಹಾಲು, ಇಲ್ಲಿ ನಾನು ನಂದಿನಿ ಹಾಲು ತೊಗೊಂಡಿದ್ದೀನಿ, ರೆಡ್ ಕಲರ್ ಪ್ಯಾಕೆಟ್ದು. ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಬಿಸಿ ಆಗೋದಕ್ಕಿಡೋಣ. ನಾನಿಲ್ಲಿ 1 ಕಪ್ಪು, ಈ ಮೆಷರ್ಮೆಂಟ್ ಏನು ಕಪ್ ತೋರಿಸ್ತಾ ಇದ್ದೀನೋ ಆ 1 ಕಪ್ ರವೆಗೆ 3 ಕಪ್ಪು ನೀರು, ಹಾಗೆ 2 ಕಪ್ಪು ನಂದಿನಿ ಹಾಲು, ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಇದೆರಡನ್ನು ಮಿಕ್ಸ್ ಮಾಡಿ ಇನ್ನೊಂದು ಕಡೆ ಸೈಡಲ್ಲಿ ಕುದಿಯೋದಕ್ಕಿಡೋಣ. ಅದು ಬಿಸಿ ಆಗ್ತಾ ಇರಲಿ. ಬಿಸಿ ಆಗೋದಕ್ಕೆ ಒಂದು ಸೈಡಲ್ಲಿ ಇಟ್ಬಿಟ್ಟು ಮತ್ತೊಂದು ಬಾಣಲಿ ತೊಗೊಂಡು ಅದಕ್ಕೆ ನಾನಿವಾಗ 1 ಕಪ್ಪು ತುಪ್ಪ ಹಾಕ್ಕೋತೀನಿ. ನಾನು ಹೇಳಿರೋ ಮೆಷರ್ಮೆಂಟ್ ಪ್ರಕಾರನೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ಅದೇ ಥರ ರುಚಿ ಬರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಮನೆಯಲ್ಲಿ ಸ್ವಾಮಿ ಹೆಸರು ಹೇಳಿ ಮಾಡಿದ್ರೆ ಪ್ರಸಾದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇನ್ನೂ ಒಂದು ಸಲ ತಿನ್ನೋಣ ಅನ್ನೋ ಅಷ್ಟು ರುಚಿಯಾಗಿರುತ್ತೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ಸ್ವಲ್ಪ ತುಪ್ಪ ಬಿಸಿ ಆಗಲಿ. ಈ ಬಿಸಿಯಾಗಿರೋ ತುಪ್ಪಕ್ಕೆ ನಾನಿವಾಗ 1 ಕಪ್ಪಷ್ಟು ರವೆ ಹಾಕ್ಕೋತೀನಿ. ಚಿರೋಟಿ ರವೆ ತೊಗೋಬೇಕು. ದಪ್ಪ ರವೆ ಆದರೆ ಅಷ್ಟು ರುಚಿ ಬರಲ್ಲ. 1 ಕಪ್ಪು ಚಿರೋಟಿ ರವೆ, ಅದನ್ನಿವಾಗ ಬಿಸಿಯಾಗಿರೋ ತುಪ್ಪಕ್ಕೆ ಹಾಕ್ಕೊಳ್ಳೋಣ. ಆ ಬಿಸಿ ಮಾಡ್ಕೊಳ್ಳೋದಕ್ಕೆ ಉರಿನ ಯಾವತ್ತೂ ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇರಬೇಕು. ಇದನ್ನು ಇವಾಗ ರವೆ ಸ್ವಲ್ಪ ಹೊಂಬಣ್ಣ ಬರೋ ಹಾಗೆ ಹುರ್ಕೋಬೇಕು. ಅದು ರವೆ ಹೇಗಾಗಿದೆ ಅಂತಂದರೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಅದು ಒಂಥರ ಹೊಂಬಣ್ಣ ಬರುತ್ತಲ್ಲ, ಆ ಕಲರ್ ಚೇಂಜ್ ಆದಾಗ. ನಾನಿವಾಗ ಇನ್ನೊಂದು ಕಡೆ ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಬಿಸಿಯಾಗೋದಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ಇವಾಗ 2 ಕಪ್ಪು ಸಕ್ಕರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಈ ಸ್ಟೇಜಲ್ಲಿ ಸೇರಿಸ್ತಾ ಇದ್ದೀನಿ. ಏಕೆಂದರೆ ತುಪ್ಪ ತುಂಬ ಬಿಸಿಯಾಗಿರೋದ್ರಿಂದ ಇಲ್ಲೇ ಅದು ಕಲರ್ ಚೇಂಜ್ ಆಗುತ್ತೆ, ಚೆನ್ನಾಗಿ ಕೂಡ ಆಗುತ್ತೆ ಟೇಸ್ಟು. ಅದಕ್ಕೋಸ್ಕರ ನಾನು ಈ ಹಂತದಲ್ಲಿ ದ್ರಾಕ್ಷಿ ಗೋಡಂಬಿ ಸೇರಿಸ್ತಾ ಇದ್ದೀನಿ. ನೋಡ್ಬೋದು, ದ್ರಾಕ್ಷಿ ಉಬ್ಬಿ ಬಂದಿದೆ, ಗೋಡಂಬಿ ಕೂಡ ಕೆಂಪಾಗಿದೆ. ಮುಂಚೆನೇ ಕರ್ದಿಟ್ಕೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇವಾಗ ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಆ ಹಣ್ಣನ್ನ ಏನಕ್ಕೆ ತುಪ್ಪದಲ್ಲಿ ಫಸ್ಟೇ ಹಾಕ್ತಾಯಿದ್ದೀನಿ ಅಂದರೆ, ನೀವು ಬೇಕಂದ್ರೆ ಆಮೇಲೆ ಕೂಡ ಹಾಕ್ಕೋಬೋದು. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮುಂಚೆನೇ ಸೇರಿಸ್ತಾ ಇದ್ದೀನಿ. ಇವಾಗ ಬಿಸಿ ಇಟ್ಟಿದ್ವಲ್ಲ ಹಾಲು, ನೀರು, ಸಕ್ಕರೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಿಮಗೆ ಅನ್ನಿಸ್ಬೋದು ಇಲ್ಲಿ ಜಾಸ್ತಿ ಆಗತ್ತೇನೋ, ತುಂಬ ತೆಳು ಆಯಿತು ಅಂತ. ಆದರೆ ರವೆ ಸ್ವಲ್ಪ ನಿಧಾನಕ್ಕೆ ತಣ್ಣಗಾದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕ್ವಾಂಟಿಟಿ ನೀರು ಮತ್ತು ಹಾಲಿಂದು ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಅಷ್ಟು ತೆಳು ಬೇಡ ಅಂತಂದರೆ ನೀರನ್ನ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು. ನೀವು 2 ಲೋಟ ನೀರಿಗೆ 2 ಲೋಟ ಹಾಲು ಕೂಡ ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಏನು ವ್ಯತ್ಯಾಸ ಆಗಲ್ಲ ನಿಮಗೆ, ಬಟ್ ಥಿಕ್ನೆಸ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗತ್ತಷ್ಟೆ. ನೀವು ಇದಕ್ಕೆ ಬೇಕಂದರೆ ಕೇಸರಿ ದಳ ಆ್ಯಡ್ ಮಾಡ್ಕೋಬೋದು, ಇಷ್ಟಪಡೋರು ಸಜ್ಜಿಗೆ ಥರ. ಇಲ್ಲ ಅಂತಂದರೆ ಕೆಲವರು ಪಚ್ಚಕರ್ಪೂರ ಸೇರಿಸ್ತಾರೆ. ನಮಗೇನೂ ಬೇಡ ಅಂತಂದರೆ ಬರೀ ಏಲಕ್ಕಿ ಕೂಡ ಹಾಕ್ಕೊಂಡು ನೀವು ಲಾಸ್ಟಲ್ಲಿ ಇಟ್ಕೋಬೋದು. ನೋಡಿ, ಇವಾಗ ಆವಾಗಲೇ ಎಷ್ಟು ತೆಳು ಇತ್ತು, ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಇದೆ.
ತುಂಬ ಆರೋದಕ್ಕೆ ಬಿಟ್ಟರೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ. ಸ್ವಲ್ಪ ರವೆ ಕೂಡ ಬೇಯೋದಕ್ಕೆ ಟೈಮ್ ಬೇಕು. ಇದೆಲ್ಲದನ್ನು ನೀವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ. ತುಂಬ ಹೈ ಫ್ಲೇಮ್ ಇಡಬೇಡಿ. ಟೇಸ್ಟು, ಕಲರು ಎಲ್ಲ ಪ್ರತಿಯೊಂದು ಚೇಂಜ್ ಆಗಿಬಿಡತ್ತೆ ನೀವು ಹೈ ಫ್ಲೇಮಲ್ಲಿಟ್ಟರೆ. ನೀವು ಒಂದು ಸಲ ನೀವೇ ಮನೇಲಿ ಮಾಡಿ, ಎಲ್ಲೋ ಹೊರಗಡೆ ಕೊಟ್ಟು ಆರ್ಡ್ರ್ ಕೊಟ್ಟು ಮಾಡಿಸೋ ಬದಲು 10 ನಿಮಿಷದಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಗಟ್ಟಿಯಾಗಿದೆ, ಇನ್ನೂ ಕೂಡ ಗಟ್ಟಿ ಆಗುತ್ತೆ. ಇದು ಬಿಸಿ ಇರೋದ್ರಿಂದ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ನಾನಿವಾಗ ಇದನ್ನು ಒಂದು ಬೌಲಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ಬಟ್ ತೆಳುಗೆ ಇದೆ, ತುಂಬ ಬಿಸಿ ಇರೋದ್ರಿಂದ ನನಗೆ ಅದನ್ನು ಬೌಲಿಂದ ತೆಗಿಯೋಕ್ಕೆ ಕೂಡ ಕಷ್ಟ ಆಯಿತು. ಬಟ್ ಪರವಾಗಿಲ್ಲ, ನಾನಿವಾಗ ಅದನ್ನೇ ತೋರಿಸ್ತೀನಿ ನಿಮಗೆ. ನೀವು ಇನ್ನೊಂದು ಸ್ವಲ್ಪ ಆರದ ಮೇಲೆ ಬೇಕಾದರೆ ನೀವು ಎಲ್ರಿಗೂ ಪ್ರಸಾದನ ಸ್ವಾಮಿಗೆ ನೈವೇದ್ಯ ಮಾಡಿ ಹಂಚ್ಬೋದು. ನೋಡಿ ಬರ್ತಾ ಬರ್ತಾ ತಣ್ಣಗಾದಂಗೆ ಗಟ್ಟಿ ಆಗ್ತಾಯಿದೆ. ನಾನಿಲ್ಲಿ ಬೌಲಿಗೆ ಹಾಕ್ತಾಯಿದ್ದೀನಿ. ಬಟ್ ಅದು ತೆಳುಗೆ ಇದೆ, ಆಮೇಲೆ ಗಟ್ಟಿ ಆಗತ್ತೆ ಅದು. ನಾನಿಲ್ಲಿ ಬಿಸಿ ಇರುವಾಗೆ ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಲೋಟಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಅದು ಕೈ ತುಂಬ ಸುಡ್ತಾ ಇತ್ತು ನನಗೆ, ನೀವು ನೋಡ್ಬೋದು. ಬಿಸಿ ಬಿಸಿ ನನ್ನ ಕೈಗೆ ತಾಗ್ತಾ ಇತ್ತು. ಬಟ್ ಟೇಸ್ಟ್ ಮಾತ್ರ ಆ ದೇವ್ರ ಹೆಸ್ರು ಹೇಳಿ ಮಾಡಿ ಪ್ರಸಾದನ ತುಂಬ ಚೆನ್ನಾಗಿ ಬರುತ್ತೆ. ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ನೀವು ಮನೆಯಲ್ಲಿ ಬೇರೆ ಪೂಜೆಗಳು ಮಾಡಿದಾಗ ಕೂಡ ಈ ನೈವೇದ್ಯ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕೂಡ ಬರುತ್ತೆ. ಥ್ಯಾಂಕ್ ಯು ಆಲ್.